ಕನ್ನಡ ಕಿರುತೆರೆ ಹಾಗೂ ಹಿರಿತೆರೆಯ ವೀಕ್ಷಕರನ್ನ ಎಂಟರ್ಟೈನ್ ಮಾಡ್ತಿರುವಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅನುಷಾ ರೈ ಅವರು ಇವತ್ತು ರಂಜಿತ್ ಅವರ ಮದುವೆಯಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸೊ ಈ ಟೈಮಲ್ಲಿ ನಮ್ಮ ಬಾಸ್ ಟಿವಿ ಕ್ಯಾಮ್ರಾ ಕಂಡು ಬಿದ್ದಿದೆ. ನಾವು ಮಾತನಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಅನುಷಾ ಅವರೇ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ, ನಾನ್ ತುಂಬಾ ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಅಂಡ್ ರಂಜಿತ್ ಅವರ ಮದುವೆಯಲ್ಲಿ ಕಾಣಿಸ್ಕೊಂಡ್ರಿ. ಸೊ ಏನಂತ ವಿಶ್ ಮಾಡಿದ್ರಿ ಅಂತ? ಆಕ್ಚುಲಿ ಅವ್ರಿಗೆ ನಾನು ಹೋಗ್ಬಿಟ್ಟು ಈಗ ನೋಡಿದ್ರಿ ಅನ್ಸುತ್ತೆ, 2 ರೋಸ್ ಕೊಟ್ಟು ಇಬ್ರು ಪ್ರಪೋಸ್ ಮಾಡಿ ಇವಾಗ ಅಂತ ಹೇಳ್ದೆ. ಯಾಕಂದ್ರೆ ಆಫ್ಟರ್ ಬಿಗ್ ಬಾಸ್ ನಮ್ಗೆ ಐಡಿಯಾನೂ ಇಲ್ಲ, ಒಳಗಡೆ ಇದ್ದಾಗ್ಲೂ ಮದ್ವೆ ನೋಡ ಬಿಡಮ್ಮ ಇನ್ನೊಂದ್ 2 ವರ್ಷ ಆದ್ಮೇಲೆ ಅಂತ ಇದ್ರು. ಬಟ್ ಸಡನ್ ಆಗಿ ಅವ್ರದ್ದು ಇಬ್ರದ್ದು ಒಂದು ಲವ್ ಆಗಿದೆ, ಇಮಿಡಿಯೇಟ್ ಎಂಗೇಜ್ಮೆಂಟ್ ಆಯ್ತು, ಇವಾಗ ಮದ್ವೆನೂ ಕೂಡ ಆಯ್ತು. ಎಷ್ಟು ಫಾಸ್ಟ್ ಆಗಿ ಆಯ್ತಲ್ವಾ? ಸೊ ನಾವು ನೋಡಿಲ್ಲ ನೀವು ಪ್ರಪೋಸ್ ಮಾಡಿರೋದು, ಇವಾಗ ಪ್ರಪೋಸ್ ಮಾಡಿ ಅಂತ ಹೇಳ್ದೆ ನಾನು. ಸೊ ಎಷ್ಟು ಮುದ್ದಾಗಿದ್ದಾರೆ ಜೋಡಿ, ತುಂಬಾ ಚೆನ್ನಾಗಿದ್ದಾರೆ ಇಬ್ರು. ಲೈಕ್ ಒಂದು ಬ್ಯೂಟಿಫುಲ್ ಕಟ್ಔಟ್, ಒಂದು ಫ್ರೇಮ್ ಅಲ್ಲಿ ಹೆಂಗ್ ಕಾಣಿಸುತ್ತೆ ಹಂಗಿದ್ದಾರೆ ಅವರು. ಲೈಕ್ ತಮ್ಮನ್ನ ತರ ಕಾಣಿಸ್ತಾರೆ ಎಷ್ಟೊಂದು ವಿಡಿಯೋಸ್ ಗಳಲ್ಲಿ ನೋಡ್ತಾ ಇದ್ರೆ. ಶಿ ಲುಕ್ಸ್ ವೆರಿ ಬ್ಯೂಟಿಫುಲ್. ನಮ್ ರಂಜಿತ್ ಅವ್ರಿಗೆ ಒಂದು ಬ್ಯೂಟಿಫುಲ್ ಪೇರ್ ಅಂತ ಹೇಳ್ಬೋದು. ಒಟ್ಟಾರೆ ಬ್ಯೂಟಿಫುಲ್ ಕಪಲ್. ಇಬ್ರಿಗೂ ಲೈಕ್ ಅಂದ್ರೆ ಕಾಂಪ್ಲಿಮೆಂಟ್ ಈಚ್ ಅದರ್ ಅಂತಾರಲ್ಲ, ಇವ್ರ ಪಕ್ಕದಲ್ಲಿ ಅವರು, ಅವ್ರ ಪಕ್ಕದಲ್ಲಿ ಇವರು, ಅಷ್ಟು ಮುದ್ದಾಗಿ ಅಷ್ಟು ಲಕ್ಷಣವಾಗಿ ಕಾಣಿಸ್ತಾರೆ. ಅವ್ರಿಬ್ರು ಜೋಡಿ ಹೀಗೆ ಇರ್ಲಿ ಅಂಡ್ ಸದಾಕಾಲ ಖುಷಿಯಾಗಿರ್ಲಿ ಅಂತ ವಿಶ್ ಮಾಡಕ್ಕೆ ಅಂತ ಬಂದೆ. ಅವರಿಬ್ಬರು ಜೋಡಿ ಅಂತೂ ಹೊಗಳಿದ್ರಿ. ನಿಮ್ಮ ಹುಡುಗ ಯಾವ ರೀತಿ ಇರಬೇಕು ಅಂತ? ನನ್ನ ಹುಡುಗ ಸ್ಪೆಷಲಿ ನಾನು ಹೇಗಿರ್ತೀನಿ ಹಾಗೆ ಇಷ್ಟಪಡ್ಬೇಕು. ಅಂಡ್ ಫಸ್ಟ್ಲಿ ನನ್ನ ಫ್ಯಾಮಿಲಿನ ಅವನ ಫ್ಯಾಮಿಲಿ ಅನ್ನೋ ತರ ನೋಡ್ಕೋಬೇಕು. ಈಗ ನಾ ಅಪ್ಪ ಅಮ್ಮ ತಮ್ಮ ಏನಿದ್ದಾರೆ, ಈಗ ನನಗೆ ಹೇಗೆ ಕುಟುಂಬ ಚಿಕ್ಕ ವಯಸ್ಸಿಂದ ಅವ್ರು ನನ್ನನ್ನು ಸಾಕಿದ್ದಾರೆ, ಅದೇ ಒಂದು ಎಕ್ಸ್ಪೆಕ್ಟ್ ನಾನು ಅಲ್ಲೂ ಮಾಡ್ತೀನಿ. ನಂಗೆ ತೀರಾ ಲಕ್ಸುರಿ, ತೀರಾ ಶ್ರೀಮಂತ ಆಗಿರ್ಬೇಕು ಅಥವಾ ಸೆಟಲ್ ಆಗಿರ್ಬೇಕು ಈ ತರ ಆಸೆಗಳು ನನ್ಗೇನೂ ಇಲ್ಲ. ನನಗೆ ಒಳ್ಳೆ ಹುಡುಗ ಆಗಿರ್ಬೇಕು, ನನ್ನನ್ನು ರೆಸ್ಪೆಕ್ಟ್ ಮಾಡಬೇಕು, ನಾನು ಮಾಡೋ ಕೆಲಸನ ರೆಸ್ಪೆಕ್ಟ್ ಮಾಡಬೇಕು, ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಫ್ಯಾಮಿಲಿನ ರೆಸ್ಪೆಕ್ಟ್ ಮಾಡಬೇಕು. ಆ ತರ ಹುಡುಗ ಸಿಕ್ಕಿದ್ರು ಅಂದ್ರೆ ನಾನು ನಾಳೆ ಮದುವೆ ಆಗೋದಕ್ಕೂ ರೆಡಿನೇ. ಬಟ್ ಇವಾಗ ಒಂದ್ ಸ್ವಲ್ಪ ಕೆಲ್ಸದ ಒತ್ತಡಗಳಿಂದ ಯಾರತ್ರನು ಮಾತಾಡೋಷ್ಟು ಟೈಮ್ ಇಲ್ಲ. ನೀವೇ ನೋಡ್ತಿರ್ತೀರಾ, ಒಂದು ದಿನಾನು ನಿದ್ದೆ ಮಾಡೋಕ್ಕೂ ಟೈಮ್ ಸಿಗ್ತಾ ಇಲ್ಲ, ಅಷ್ಟು ಬಿಸಿ ಶೆಡ್ಯೂಲ್ಸ್ ಇದೆ ಇವಾಗ. ಸೊ ಅದು ಒಂದು ಲವ್ ಮದ್ವೆ ಅನ್ನೋ ಕಾನ್ಸಂಟ್ರೇಷನ್ ಸದ್ಯಕ್ಕಿಲ್ಲ. ಸದ್ಯಕ್ಕೆ ಏನಿದೆ ಅಂದ್ರೆ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ಬೇಕು ಅನ್ನೋದಿದೆ. ನೋಡೋಣ, ಒಂದ್ ಒಳ್ಳೆ ಹುಡುಗ ಸಿಕ್ಕರೆ, ಈ ಕ್ವಾಲಿಟೀಸ್ ಇದ್ರೆ ಖಂಡಿತ ಒಪ್ಕೋತೀನಿ. ಈ ಕ್ವಾಲಿಟೀಸ್ ಇರುವಂತ ಹುಡುಗ ಸಿಕ್ಕಿದ್ರೆ ಲವ್ ಮಾಡಿ ಮದುವೆ ಆಗ್ತಾರೆ ಅಥವಾ ಅರೇಂಜ್ ಮ್ಯಾರೇಜ್ ಅದಕ್ಕೂ ರೆಡಿನಾ ಅಂತ? ಅದೇ ಲವ್ ಕಮ್ ಅರೇಂಜ್ ಮ್ಯಾರೇಜ್ ನನಗೆ ಇಷ್ಟ. ನಂಗೆ ಕಂಪ್ಲೀಟ್ ಅರೇಂಜ್ ಮ್ಯಾರೇಜು ಇಷ್ಟ ಇಲ್ಲ. ಅಂಡ್ ಕಂಪ್ಲೀಟ್ ಫ್ಯಾಮಿಲಿನ ಅಪೋಸ್ ಮಾಡ್ಕೊಂಡು ನಾನೇ ಲವ್ ಮ್ಯಾರೇಜ್ ಆಗ್ತೀನಿ ಅನ್ನೋದು ಇಲ್ಲ. ಯಾಕಂದ್ರೆ ಮುಂಚೆ ಎಲ್ಲ ಒಂದು ಟೈಮ್ ಇತ್ತು ಅರೇಂಜ್ ಮ್ಯಾರೇಜ್ ಎಲ್ಲ ಹೆಂಗೆ ಅಂದ್ರೆ ಮನೇಲಿ ನೋಡಿ ಮದುವೆ ಮಾಡಿ ಅವರ ಒಂದು ಶಾಸ್ತ್ರೋಕ್ತವಾಗಿ. ಇವಾಗ್ಲೂ ಏನಂದ್ರೆ ಅರೇಂಜ್ ಮ್ಯಾರೇಜ್ ಅಂದ್ರೆ ಸ್ವಲ್ಪ ಭಯ. ಯಾಕೆಂದ್ರೆ ನಾವೀಗ ಎಷ್ಟೊಂದು ಜನದ್ದು ನನ್ಗೆ ಎಕ್ಸ್ಪೀರಿಯನ್ಸ್ ಆಗಿಲ್ಲ. ತುಂಬಾ ಜನದ್ದು ಸ್ಟೋರೀಸ್ಗಳು ಕೇಳ್ತಾ ಇದ್ರೆ 6 ವರ್ಷ 5 ವರ್ಷ ಲವ್ ಮಾಡಿರ್ತಾರೆ, ಬಟ್ ಅವ್ರ ಬಗ್ಗೆ ಏನು ಅರ್ಥನೇ ಮಾಡ್ಕೊಂಡಿರ. ಲಾಸ್ಟಿಗೆ ಒಂದು ದೊಡ್ಡದೊಂದು ವಿಷಯ ಗೊತ್ತಾದಾಗ ಅಷ್ಟು ಒಂದು ಕ್ವಶನ್ ಮಾರ್ಕೇ ಆಗಿರುತ್ತೆ, ಹೆಂಗೆ ಇಷ್ಟು ವರ್ಷ ಅರ್ಥ ಮಾಡ್ಕೊಂಡೆ ನಮಗ್ ಗೊತ್ತಿರಲ್ಲ ಅಂತ. ಇನ್ನು ಅರೇಂಜ್ ಮ್ಯಾರೇಜ್ ಅಂದಾಗ ನಮ್ಗೆ ಲಿಟ್ರಲಿ ಅವ್ರ ಬಗ್ಗೆ ಏನೂ ಗೊತ್ತಿರಲ್ಲ. ಏನು ಗೊತ್ತಿರಲ್ಲ. ನಮ್ ಗೋಲ್ಡ್ ಸುರೇಶ್ ಅಣ್ಣ ಬಂದ್ರು, ಅದಕ್ಕೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.